ತಮಿಳ್ನಲ್ಲಿ ಒಂದು ಗಾದೆ ಇದೆ, ಅರಿದರಿದು ಮಾನಿಡರಾಯ್ பிறத்தலரிது மானிடராய் பிறப்பினும் கூன் குருடு செவிடு நீங்கி பிறத்தலரிது கூன் குருடு செவிடு நீங்கி பிறத்த காலை ஞானமும் கல்வியும் நவிந்தலரிது ஞಾನமும் ಕಲ್ವಿಯಂ ನವಿಲ್ವಾರ್ ಯಾಮಾಗಿಲ್ ವಾನುಲಗ ನಾಡು ವഴി ತಿರುಗಿಡುಮೆ ಅಂತ. ಈ ಪುಸ್ತಕ ಓದಿ ಇದ್ರಲ್ಲಿ ಹೇಗಿದೆಯೋ ಅದ್ ಮಾಡು, ಅದೇ ನಿನ್ ಗುರು. ಇನ್ನ ಬೇರೆ ಗುರು ಎಲ್ಲ ಹುಡ್ಕೊಂಡೋಗ್ಬೇಡ. ನಮ್ ದಾಸರು ಕೂಡ ಹೇಳಿದಾರೆ, ಅಲ್ಲಿ ಬೆರಳೋಳು ಜಪಮಣಿ ಎಡಿಸಿದರೆಲ್ಲ, ನಾರಿಯ ಭೋಗ ಅಳಿಸಿದರೆಲ್ಲ, ಸಾರ ನ್ಯಾಯಕತೆ ಕೇಳಿದರೆಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ. ಕಡಪ ಸ್ವಾಮಿ ಮಠ ಅಂತ ಕರೆಯೋದಕ್ಕೆ ರೀಸನ್ ಏನಾದ್ರು? ಅವ್ರು ಕಡಪದಲ್ಲಿ ಇದ್ರಲ್ಲ, ಅದರಿಂದ ಅವ್ರು ಇಲ್ಲಿ ಬೆಂಗಳೂರು ಬಂದ್ರೆ ಯಾರು ಬಂದ್ರಪ್ಪ, ಕಡಪ ಅಂತ ಬಂದಿದ್ರ ಸ್ವಾಮಿಗಳು. ಕಡಪ ಕಂಚಿ ಬಿಟ್ಬಿಟ್ರು, ಅಲ್ಲಿ ಇದ್ರಲ್ಲ, ಅಷ್ಟು ವರ್ಷ ಇದ್ರಲ್ಲ, ಅದರಿಂದ ಕಡಪ ಅಂತ ಬಂದ್ಬಿಡ್ತು. ಯಾರು ಹಂಗೆ ಬಂದ್ಬಿಡ್ತು ಕಡಪ ಸ್ವಾಮಿಗಳು. ಕಡಪ ಸೇರಿದ್ದದು ಗಡಿಕೋಟೆ, ಅದರಿಂದ ಅವ್ರಿಗೆ ಕಡಪ ಸ್ವಾಮಿ ಅಂತ ಆ ಹೆಸರು ಬಂದ್ಬಿಡ್ತು. ನ್ಯಾಯವಾಗಿ ನೋಡಿದ್ರೆ ಕಂಚಿ ಸ್ವಾಮಿಗಳು ಅವರು. ಕಂಚಿ ಹೋಗಿ ಈ ಸ್ಟೇಟ್ ಆ ಸ್ಟೇಟ್ ಬೇಡ ಅಂತ 3 ಸ್ಟೇಟ್ ಒಟ್ಟಿಗೆ ಸೇರಿ ಕಡಪ ಬಂದ್ಬಿಡ್ತು. ತಮಿಳ್ನಾಡು ಬೇಡ, ಕರ್ನಾಟಕ ಬೇಡ, ಆಂಧ್ರದೂ ಆಗ್ಬಿಡ್ತು. ಅದರಿಂದ ಇದ್ದಂಗಿದ್ದ ಅಂತಾರೆ, ಬರೀ ಯಾರಪ್ಪ ಬಂದಿದ್ದಾರೆ, ಅಯ್ಯೋ ಕಡಪದಿಂದ ಯಾರೋ ಬಂದಿದ್ದಾರ್ರಿ, ಅವ್ರು ಕಡಪದಿಂದ ತಾನೇ ಇಲ್ಲಿಗೆ ಬಂದ್ರು, 1937 ಬಂದ್ರು. ಅದರಿಂದ ಆ ಹೆಸರು ಅವರಿಗೆ ಕಡಪ ಸ್ವಾಮಿಗಳು ಅಂತ. ಶಿವ ಕೊಟ್ಟಿದ್ದ ಹೆಸರು ಕಡಪ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರರು, ಆ ರೀತಿ. ಅದರಿಂದ ಸ್ವಾಮಿಗಳು ಬಹಳ ವಿಶೇಷವಾಗಿ ಇದ್ದಂತ ಒಂದು ಕ್ಷೇತ್ರ. ಇನ್ನ ಹೇಳ್ತಾ ಹೋದ್ರೆ ಅವರ ಇದನ್ನ ಪ್ರಾಣಾಯಾಮಗೆ ಒಂದು ಪುಸ್ತಕ ಬರೆದಿದ್ದಾರೆ, ಪ್ರಾಣಾಯಾಮ ಪುಸ್ತಕ ಬರೆದಿದ್ದಾರೆ. ಅದ್ರಲ್ಲಿ ಹೇಳ್ತಾರೆ, ನೀನ್ ಏನ್ ಯೋಚನೆ ಮಾಡ್ಬೇಡ, ಈ ಪುಸ್ತಕ ಓದಿ ಇದ್ರಲ್ಲಿ ಹೇಗಿದೆಯೋ ಅದ್ ಮಾಡು, ಅದೇ ನಿನ್ ಗುರು. ಇನ್ನ ಬೇರೆ ಗುರು ಎಲ್ಲ ಹುಡ್ಕೊಂಡೋಗ್ಬೇಡ. ನಮ್ ದಾಸರು ಕೂಡ ಹೇಳಿದಾರೆ, ಅಲ್ಲಿ ಬೆರಳೋಳು ಜಪಮಣಿ ಎಡಿಸಿದರೆಲ್ಲ, ನಾರಿಯ ಭೋಗ ಅಳಿಸಿದರೆಲ್ಲ, ಸಾರ ನ್ಯಾಯಕತೆ ಕೇಳಿದರೆಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ. ಆ ರೀತಿ ಇವರು ಅದೇ ಹೇಳ್ತಾರೆ, ಈ ಪುಸ್ತಕನೇ ನಿನ್ ಗುರುವಾಗಿ ತಿಳ್ಕೊಂಡು ನೀನು ಪ್ರಾಣಾಯಾಮ ಮಾಡು, ಧ್ಯಾನ ಮಾಡು, ಸ್ವಲ್ಪ ಆಗಿ ಮಾಡ್ಕೊಂಡು ಮುಂದಕ್ಕೆ ಹೋಗು. ಅದೇನಪ್ಪ ಆಗುತ್ತೆ ಅಂದ್ರೆ, ಯಾಕಂದ್ರೆ ಮಾನವನಾಗಿ ಹುಟ್ಟಿದ ಮೇಲೆ ಸಾಧನೆ ಮಾಡ್ಲೇಬೇಕು. ಅಂತ ಸಾಧನೆ ಮಾಡೋದಕ್ಕೆ ದಾರಿ ತೋರಿಸ್ಕೊಟ್ಟಂತ ಮಹಾನುಭಾವರು ನಮ್ಮ ಶ್ರೀ ಕಡಪ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರರು. ಅದು ಇಲ್ಲದೆ ಮಠಕ್ಕೆ ಶಿಷ್ಯರಿಗೆಲ್ಲ ಹೇಳ್ತಾರೆ, ಯಾರು ಬಂದ್ರೆ ಏನೋ ಅನ್ನದಾನ ಮಾಡ್ಬೇಕು. ದಾನಕ್ಕಿಂತ ಹೆಚ್ಚಾದ ದಾನ, ಅನ್ನದಾನಕ್ಕಿಂತ ಹೆಚ್ಚಾದದ್ದು ಇಲ್ವೇ ಇಲ್ಲ. ಎಷ್ಟು ಕೊಟ್ರೇನು 1000 ಕೊಟ್ರು ಬೇಕು ಅಂತಾರೆ, ಸಾಕು ಅಂತಾರೆ. ಅನ್ನ ಮತ್ತೆ ಅದು ಒಂದೇ ಸಾಕು ಅಂತ ಹೇಳೋದು. ನಾವು ಒಂಟೆಗಿಂತಲ್ಲ ಇಟ್ಕೊಂತೈತಲ್ಲ, ಕೋತಿ ಮರಿ ಕೂಡ ಗಂಟ್ಲಲ್ಲಿ ಇಟ್ಕೊಂತೈತೆ ಊಟನ, ಇನ್ನೊಂದ್ಸತಿ ಊಟ ಮಾಡುತ್ತೆ. ನಮ್ಗೇನಾದ್ರು ಅಂತ ಶಕ್ತಿ ಕೊಟ್ಟಿದ್ರೆ ಭಗವಂತ, ನಾವೇನ್ ಮಾಡ್ತಾ ಇದ್ವಿ, ಯಾರಿಗಾರ ಕೊಡ್ತಾ ಇದ್ವಾ? ಇಲ್ಲ, ಒಬ್ಬರಿಗೂ ಒಂಚೂರು ಅನ್ನ ಆಗ್ತಾ ಇರ್ಲಿಲ್ಲ. ನಾವೇ ಅಯ್ಯೋ ಇನ್ನೊಂದು ತಿನ್ನೋಣ ಬಿಡಪ್ಪ ಅಂತ ಗಂಟ್ಲಲ್ಲಿ ಇಟ್ಕೋತಾ ಇದ್ದ. ಅದನ್ನ ಮಾತ್ರ ಭಗವಂತ ನೋಡಿ ನಮ್ಗೆ ಸಾಕು ಅನ್ನತಕ್ಕಂತ ಮನಸ್ಸು ಕೊಟ್ಟಿದ್ದಾನೆ. ಎಷ್ಟೇ ದುಡ್ಡು ಕೊಡ್ಲಿ, ಮಕ್ಕಳು ಕೂಡ ನೋಡಿ, ಎಷ್ಟೇ ಆಸೆ ಸೇರಿಸಿ ಇಟ್ಟಿದ್ರೆ ಕೂಡ, ಅಯ್ಯೋ ಏನ್ರಿ ಇಟ್ರು ಅವರು, ನನ್ ಮಕ್ಳು ಸಾಕಾಗುತ್ತಾ, ಇನ್ನೊಂದಷ್ಟು ಮಾಡ್ಬೇಕಾಗಿತ್ತು ಅಂತಾರೆ. ಆದ್ರೆ ಎಲೆನೆಲ್ಲ ಅನ್ನ ಹಾಕಿದ್ಮೇಲೆ ಅಪ್ಪ ಇನ್ ಸ್ವಲ್ಪ, ಅಯ್ಯೋ ಬೇಡಮ್ಮ ಹೊಟ್ಟೆ ತುಂಬಿಟ್ಟಿದೆ ಬೇಡ ಅಂತ ಹೇಳ್ತೀವಿ. ಸಾಕು ಅಂತ ಮನಸ್ಸು ಬರ್ಬೇಕಾದ್ರೆ ಸ್ವಾಮಿಗಳು ಕಲ್ಯಾಣಿ ನೋಡಿದ್ದೀರಲ್ಲ, ಕಲ್ಯಾಣಿಯಲ್ಲಿ ಪ್ರಾಣಾಯಾಮ ಕುತ್ಕೊಂಡು ಮಾಡ್ಕೊಂಡು ಹಂಗೆ ಮೇಲೆ ನಿಂತ್ಕೊಂಡೆ ಮುಳುಗ್ತಾ ಇರ್ಲಿಲ್ಲ, ನೀರಿನ ಮೇಲೆ ಕುತ್ಕೊಂಡು ಧ್ಯಾನ ಮಾಡೋದು. ಅದೆಲ್ಲ ನಾವು ಕಣ್ಣಲ್ಲಿ ನೋಡಿದೀವಿ. ನಾವು ಹಂಗೆ ನಡ್ಕೊಂಡೇ ಬರೋದಂತೆ. ನಾವು ಬಂದ್ರೆ ಅದು ಒಳಗಡೆ ಕೂತಿರೋರು ಧ್ಯಾನ ಮಾಡ್ಕೊಂಡು ನೀರ್ ಮೇಲೆನೆ ಕಲ್ಯಾಣಿನಲ್ಲಿ, ಶಿಷ್ಯರೆಲ್ಲ ಬಂದ್ರೆ ಹಾಗೆ ಎದ್ದು ನಡ್ಕೊಂಡ್ ಬರೋರು. ಅದೆಲ್ಲ ಬಹಳ ಏನು ಅಷ್ಟೇ. ಅಲ್ಲಿ ಅಶ್ವತ್ಥ ವೃಕ್ಷ ಇದೆಯಲ್ಲ ಕಟ್ಟೆ, ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇರೋರು. ಈಗಲೂ ಸುಮಾರು ಜನಕ್ಕೆ ಬಹಳ ಒಳ್ಳೇದಾಗಿದೆ. ಮದುವೆ ಮಕ್ಕಳಾಗದೆ ಸುಮಾರು ಜನ ಬಂದು ಧ್ಯಾನ ಮಾಡ್ತಾರೆ. ಗುರುಗಳು ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡಿರೋದ್ರಿಂದ ಯಾರು ಏನ್ ಬೇಡಿದ್ರು ಆ ಪ್ಲೇಸ್ ಅಲ್ಲಿ ನಡೆಯುತ್ತೆ. ಗುರುಗಳ ಹತ್ರ ಬೇಡಿದ್ರು ನಡೆಯುತ್ತೆ. ಈಗ ಒಂದು ಕುತ್ಕೊಂಡು ಮಾಡಿದ್ರು ನಾವು ಬೇಡಿದ್ದೆಲ್ಲ ಕೊಡ್ತಾರೆ, ನಡೀತಾ ಇರುತ್ತೆ. ಇನ್ನು ಅಲ್ಲಿ ಹಿಂದೆ ಒಂದು ಸಮಾಧಿ ಇದೆಯಲ್ಲ, ಅದು ಬಂದು ಬೇರೆ ಯಾರ್ದು ಇಲ್ಲ, ಸ್ವಾಮಿಗಳು ಒಬ್ಬರದೇನೆ. ಹೌದು, ಅದ ಸ್ವಾಮಿಗಳು ಎಲ್ಲ ಅವರೇ ಮಾಡಿ ಇಟ್ಟಿದ್ರು. ಏನೋ ನಾವು ಕಟ್ಟೋದು ಮಾಡೋದು ಏನೋ ಇಲ್ಲ. ಆ ಬಿಲ್ಡಿಂಗ್ ಪೂರ್ತಿ 42ರಲ್ಲಿ ಸ್ವಾಮಿಗಳು ಪೂರ್ತಿ ಮಾಡಿಬಿಟ್ಟಿದ್ರು. ಈ ಕಲ್ಯಾಣಿ ಮಾಡಿದ್ರು, ಹತ್ ಕಡೆ ಬಿಲ್ಡಿಂಗು ಇತ್ತು. ಅಲ್ಲಿ ಬಂದು ಸ್ವಾಮಿಗಳು
ಅವ್ರ ಸಮಾಧಿಗೆ ಏನ್ ಬೇಕೋ ಅದನ್ನು ಅವ್ರನ್ನ ಸುಮ್ನೆ ಒಳಗಡೆ ಎತ್ಕೊಂಡು ಹೋಗಿ ಇಟ್ಬಿಟ್ಟು ಅವರು ಸ್ವಾಮಿಗಳು ಇಲ್ಲಿ ಸ್ವಾಮಿ ಇದು ಬಂದು ಸ್ವಾಮಿಗಳನ್ನ ಸಮಾಧಿ ಈ ಕಡೆಯಿಂದ ತಗೊಂಡೋಗಿ ಒಳಗಡೆ ಇಟ್ಟು ಆ ಕಡೆ ಗುರುಗಳಿಗೆ ಕುಂಡ್ರಿಸಿದೀವಲ್ಲ ಆ ಪ್ಲೇಸ್ ಅಲ್ಲಿ ಇಟ್ಟಿರೋದು. ಇಲ್ಲಿಂದ ಗುರುಗಳನ್ನ ಹಿಂಗೆ ಎತ್ಕೊಂಡೋಗಿ ಒಳಗಿಟ್ಟು ಇದನ್ನ ಕ್ಲೋಸ್ ಮಾಡಿ ಇಲ್ಲಿ ಅವರ ಜ್ಯೋತಿನ ಬೆಳಗ್ಸ್ತಾರೆ. 24 ಗಂಟೆ ಜ್ಯೋತಿ ಉರಿತಾ ಇರ್ತದೆ. ಅದು ಸ್ವಾಮಿಗಳು ಇಲ್ಲಿಂದನೇ ಹೋಗಿರೋದು. ಇಲ್ಲಿಂದ ಅಂಡರ್ ಗ್ರೌಂಡ್ ಇತ್ತು ಅಲ್ಲಿ. ಇದರಿಂದ ತಗೊಂಡೋಗಿ ಅಲ್ಲಿ ಇಟ್ಟು ಗುರುಗಳ ಮೇಲೆ ಪ್ರತಿಷ್ಠಾಪನೆ ಮಾಡಿರೋದು. ಮೇಲೆ ಪ್ರತಿಷ್ಠಾಪನೆ ಮಾಡಿರೋದು. ಇಲ್ಲಿ ಸ್ವಾಮಿಗಳ ಎನರ್ಜಿ ಇರುತ್ತೆ ಅಂತೇಳಿ ಇಲ್ಲಿ ಎಲ್ಲರೂ ಅಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ, ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಇಲ್ಲಿ ಬಂದ್ಬಿಟ್ರೆ ಯಾವುದೇ ತೊಂದರೆ ಇರಲ್ಲ, ನೆಮ್ಮದಿ ಕುತ್ಕೊಂಡು ಧ್ಯಾನ ಮಾಡಬಹುದು. 24 hours ಬೇಕಾದ್ರೂ ಧ್ಯಾನ ಮಾಡಬಹುದು. ಇಲ್ಲಿ ಯಾರು ಡಿಸ್ಟರ್ಬ್ ಮಾಡಕ್ ಬರಲ್ಲ. ಆದ್ರಿಂದ ಈ ಪ್ಲೇಸ್ ನ ಧ್ಯಾನಕ್ಕೆ ಅಂತಾನೆ ಇಟ್ಟಿದ್ದಾರೆ. ಆ ಕಡೆ ಒಂದ್ 3-4 ಗುಹೆಗಳ ತರ ಇದ್ದು ಮಂಟಪ ತರ, ಅಲ್ಲಿ ಧ್ಯಾನ ಮಾಡೋರು ಅದನ್ನ ತೋರಿಸ್ತೀವಿ. ವಿಭೂದಿ, ಬಿಲ್ಪತ್ರೆ, ಉಪ್ಪು ಹಾಕಿ ಮುಚ್ಚಿದ್ರು, ಕಲ್ಲು ಮುಚ್ಚಿದ್ರು, ಒಂದು ಕಲ್ಲು ಅಷ್ಟೇನೆ. ಅವರೆಲ್ಲ ಅವರೇ ಮಾಡಿ ಇಟ್ಟಿದ್ರು. ವಿಗ್ರಹನ ಮೇಲೆ ಅವರೇ ಸ್ಥಾಪನೆ ಮಾಡ್ಬಿಟ್ಟಿದ್ರು. ಮುಂದ್ಗಡೆ ಇರೋದು ಬಂದು ಕಂಚಿ ಏಕಾಂಬರೀಶ್ವರು ಅವರು ಪೂಜೆ ಮಾಡ್ತಾ ಇದ್ರಲ್ಲ ಆ ಲಿಂಗ, ಮೊದಲ ಲಿಂಗ ಇದೆ. ಅವ್ರ ಮನಸ್ಸು ಅವ್ರನ್ನಲ್ಲೇ ಐಕ್ಯವಾಗಿದ್ದರಿಂದ ಫಸ್ಟ್ ಆ ಲಿಂಗ ಪ್ರತಿಷ್ಠೆ ಮಾಡಿ ಹಿಂದ್ಗಡೆ ಅವರ ವಿಗ್ರಹ ಪ್ರತಿಷ್ಠೆ ಮಾಡಿದ್ರು. ಏಕಾಂಬರೀಶ್ವರರೇ ಅಲ್ಲಿರೋದು. ಕಂಚಿನಲ್ಲೂ ಅದೇ ರೀತಿ ಇರೋದು ವಿಗ್ರಹ. ಅದನ್ನೇ ಇಲ್ಲಿ ಸ್ವಾಮಿಗಳು ಫಸ್ಟ್ ಲಿಂಗ ಮಾಡಿ, ಲಿಂಗನ್ನ ಪ್ರತಿಷ್ಠೆ ಮಾಡಿ ಹಿಂದ್ಗಡೆ ಅವರ ವಿಗ್ರಹ. ಅದ್ರ ಪಕ್ಕದಲ್ಲಿ ಗಣಪತಿ, ಸುಬ್ರಹ್ಮಣ್ಯ ಇದೆ, ಬುದ್ಧ ಇದೆ. ಅಲ್ಲಿ ಎಲ್ಲ ಜಾತಿ ಎಲ್ಲ ಒಂದೇ, ಜಾತಿ ಎಲ್ಲ ಒಂದೇ ಇಲ್ಲ ಅಂತ ಇಲ್ಲ, ಎಲ್ಲ ಒಂದೇ ಅಂತ. ಒಂದು ಸ್ವಾಮಿಗಳು ಹಲವಾರು ಏರಿ ಕೆರೆನಲ್ಲಿ ಇದನ್ನ ಆ ಊರ ಹೆಸರೇನಮ್ಮ ಮುರುಶೇಷನಲ್ಲಿ ಕೆರೆನಲ್ಲಿ ಧ್ಯಾನ ಮಾಡಿ ಆ ಊರ್ನವ್ರಿಗೆಲ್ಲ ತೋರಿಸಿದ್ದಾರೆ ಸ್ವಾಮಿಗಳು. ನೀರಿನಲ್ಲೇ ಇದ್ಕೊಂಡು ಅವರು ಗಿಫ್ಟ್ ಮಾಡಿದ್ದು ಇದು ಏಸುದು ಮೊದಲಿಗಳೆಲ್ಲ ತುಂಬಾ ಇತ್ತು ಅಂತ, ಯಾರನ್ನು ಒಳಗೆ ಬಿಡಲ್ಲ ಅಂತ. ಈ ಸ್ವಾಮಿಗಳು ಹೋದ ತಕ್ಷಣ ಮೊದಲಿಗಳೆಲ್ಲ ದೂರ ಇಲ್ಲ, ನಾನೇನು ಮಾಡಲ್ಲ, ಮೊದ್ಲೇ ನಾನು ಇರ್ತೀನಿ ನೀರಲ್ಲಿ. ಒಂದ್ ದಿನ ಎಲ್ಲ ಇದ್ರಂತೆ ನೀರಲ್ಲಿ. ಅದ ನೀರಲ್ಲೇ ಕೂತ್ಕೊಂಡು ಧ್ಯಾನ ಮಾಡಿ ಆ ಮೊದಲಗಳ ಜೊತೆಯಲ್ಲಿ ಇವ್ರು ನೋಡಿದ್ಮೇಲೆ ಅವೆಲ್ಲ ದೂರ ಹೋಗ್ಬಿಡ್ದಂತೆ. ಅವರು ಅದನ್ನ ಗಿಫ್ಟ್ ಮಾಡಿದ್ರು ಮಾಡವ್ರೆ. ಅಂದ್ರೆ ಯಾರು ಜಾತಿ ಅನ್ನೋದು ಭೇದ ಭಾವ ಇರಬಾರ್ದು, ಎಲ್ಲ ಜಾತಿನೂ ಒಂದೇ, ಮಾನವ ಜಾತಿ ಒಂದೇ. ಯಾಕಂದ್ರೆ ಎಲ್ಲಾರು ಕೊಟ್ಟದನ್ನ ಅಲಕ್ಷ್ಯ ಮಾಡಬಾರ್ದಲ್ವಾ. ಒಂದ್ ಸಣ್ಣ ಗಿಫ್ಟ್ ಕೊಟ್ರೆ ನಾನು ಇಷ್ಟ ತಗೊಂಡ್ಬಿಟ್ಟು ನಿದ್ ಮಾಡಿ ಅವ್ರು ಏನೋ ಸಂತೋಷದಿಂದ ಕೊಟ್ಟದನ್ನ ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಅದನ್ನೆಲ್ಲ ಹಾಗೆ ಸ್ವಾಮಿಗಳು, ಅದು ಸ್ವಾಮಿಗಳು ಇಟ್ಟಿದ್ದೇನೆ. ಮತ್ತೆ ನಾವು ಅದೆಲ್ಲ ಏನು ಮುಟ್ಟಕ್ ಹೋಗ್ಲಿಲ್ಲ ನಮ್ ಕೈದಲ್ಲಿ ಬಂದ್ಮೇಲೆ. ಅವ್ರಿದ್ದಾಗ ಅದೆಲ್ಲ ಕಟ್ಸಿದ್ದು. ಆಮೇಲೆ ಇವಾಗ ಈ ದೇವಸ್ಥಾನಗಳೆಲ್ಲ ಆಗಿರೋದು. ಭಕ್ತರೆಲ್ಲ ಬರ್ತಾರೆ. ಈಗ್ಲೂ ಮಲೇಷ್ಯಾದಿಂದ 2 ತಿಂಗಳ ಮುಂಚೆ ಒಂದು 5 ಜನ ಬಂದಿದ್ರು. ಅದಕ್ ಮುಂಚೆ 3ನೇ ತಿಂಗಳಲ್ಲಿ ಒಬ್ರು ವಡಿವೇಲು ಅಂತ ಒಂದು ಸ್ವಾಮೀಜಿ ಬಂದ್ರು. ಮಲೇಷ್ಯಾದಲ್ಲಿ ತುಂಬಾ ಸ್ವಾಮಿ ಭಕ್ತರಿದ್ದಾರೆ. ಎಲ್ಲ ಕಡೆನೂ ಭಕ್ತರಿದ್ದಾರೆ. ತಮಿಳ್ನಾಡಿನಲ್ಲಿ ತುಂಬಾ ಜನ ಇದ್ದಾರೆ. ಕಂಚಿನಲ್ಲಿದ್ದಾರೆ ಸ್ವಾಮಿಗಳಿಗೆ. ಮಾಯವರಂ, ಕುಂಭಕೋಣಂ ಈ ಕಡೆ ಎಲ್ಲ ತುಂಬಾ ಭಕ್ತರಿದ್ದಾರೆ. ಬರ್ತಾರೆ ಸ್ವಾಮಿಗಳ ಬರ್ತಾರೆ ಮಾಡ್ತೀವಿ. ಫೆಬ್ರವರಿ 15th 16th ಅವಾಗ ಸುಮಾರು ಒಂದು 5,000 ಜನ ಬರ್ತಾರೆ. ಹೊರಗಡೆ ಊರುಗಳಿಂದಾನು ಬರ್ತಾರೆ. ತಮಿಳ್ನಾಡಿಂದ ಒಂದು 400-500 ಜನ ಬರ್ತಾರೆ. 3 ದಿನ ಇಲ್ಲೇ ಸ್ಟೇ ಮಾಡ್ತಾರೆ. ಅವ್ರಿಗೂ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಇಲ್ಲೇ ಉಳ್ಕೊಂಡಿದ್ದು ರಥೋತ್ಸವ ನಡೆಯುತ್ತೆ, ಇಲ್ಲಿ ತೆಪ್ಪೋತ್ಸವ ನಡೆಯುತ್ತೆ. ಸ್ವಾಮಿಗಳನ್ನ ಮೆರವಣಿಗೆ ಮಾಡ್ತೀವಿ. ಎಲ್ಲ ಮುಗಿಸ್ಕೊಂಡು 3 ದಿನ ಇದ್ದು ಪ್ರಸಾದಗಳೆಲ್ಲ ತಗೊಂಡು ಹೋಗ್ತಾರೆ. ಮೇನ್ ಆಗಿ ಇಲ್ಲಿ ಒಂದು ಅವರು ಪ್ರಾಣಾಯಾಮ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಟ್ರು. ಧ್ಯಾನ ಮಾಡೋದು ಹೇಗೆ ಅನ್ನೋದು ಪ್ಲಸ್ ಸಿದ್ಧಿ ಪುರುಷರು ಏನ್ ಹೇಳಿದ್ರು ಅವುಗಳನ್ನೆಲ್ಲ ಡೀಟೇಲ್ ಆಗಿ ಈ ತರ ಫಾಲೋ ಮಾಡಿದ್ರೆ ಮನುಷ್ಯನ ಆಯಸ್ಸು ವೃದ್ಧಿ ಆಗುತ್ತೆ, ಪ್ಲಸ್ ಆರೋಗ್ಯನೂ ಇರುತ್ತೆ, ಆರೋಗ್ಯ ಇರುತ್ತೆ ಅನ್ನೋದನ್ನೆಲ್ಲ ಸ್ವಾಮಿಗಳು ಅವರ ಬುಕ್ಗಳ ಮೂಲಕ ಜನಕ್ಕೆ ತಿಳಿಸಿದ್ದಾರೆ. ಎಲ್ಲದಕ್ಕಿಂತ ಮುಕ್ತಿ ಬೇಕು ಅಂತೀವಲ್ಲ, ಸುಮ್ಮನೆ ಸಿಗುತ್ತಾ? ಸಿಗಲ್ಲ. ಇಂಥ ತೋರಿಸಿದ್ದಾರೆ. ಮಾನವನಾಗಿ ಹುಟ್ಟಿದ್ಮೇಲೆ ತಮಿಳ್ನಲ್ಲಿ ಒಂದು ಗಾದೆ ಇದೆ. ಅರಿದರಿದು ಮಾನಿಡರಾಯ್ பிறத்தலரிது, மானிடராய் பிறப்பினும் கூன் குருடு செவிடு நீங்கி பிறத்தலரிது, கூன் குருடு செவிடு நீங்கி பிறத்த காலை ஞானமும் கல்வியும் நவிந்தலரிது, ஞானமும் கல்வியும் நவில்வார் யாமாகில் வானுலக நாடு வழி தெரிந்திடுமே.
ಮಾನವನಾಗಿ ಹುಟ್ಟೋದು ಬಹಳ ವಿಶೇಷ. ಹುಟ್ಟಿದ ಮೇಲೆ ಏನಾದ್ರು ಸಾಧನೆ ಮಾಡ್ಬೇಕಲ್ವಾ. ಅರುಳಿಲಾರ್ಕು ಅಬುಲಗಮಿಲ್ಲ ಪೊರುಳಿಲಾರ್ಕು ಈ ಉಲಗಮಿಲ್ಲ ಅಂತ ಹೇಳ್ತಾರೆ ಅವರು. ಇಲ್ಲಿ ಹಣ ಕಾಸಿಲ್ಲ ಅಂದ್ರೆ ಇಲ್ಲಿ ನಾವು ಬದುಕೋದಕ್ಕಾಗೋದಿಲ್ಲ. ಅಲ್ಲೋದ್ರೆ ಅವ್ರಿಗೆ ಕುರುಡು ಕಿವುಡು ಅಲ್ದಿರ ಹುಟ್ಟಬೇಕು. ಅದು ಶ್ರೇಷ್ಠ ನೋಡಿದ್ರೆ ಎಷ್ಟು ಜನಕ್ಕೆ ಏನು ಎಷ್ಟು ಕಷ್ಟ ಇದೆ, ಅಂಗವಿಕಲರಾಗ್ಬಿಡ್ತಾರೆ. ಇಂಥದ್ದೆಲ್ಲ ಬೇಡಪ್ಪ ಅಂತ ಕೇಳ್ಕೊಂಡ್ರಲ್ಲ, ನಮ್ಗೆಲ್ಲ ಚೆನ್ನಾಗ್ ಕೊಟ್ಟಿದಾರಲ್ಲ ಭಗವಂತ. ಆವಾಗ ನಾವು ಅವನ್ನ ಧ್ಯಾನ ಮಾಡೋದ್ ಬೇಡ್ವೆ? ಇದನ್ನ ಇನ್ನ ಮುಂದಕ್ಕೆ ಎಷ್ಟು ದೊಡ್ಡವ್ರು ಹೇಳ್ತಾರೆ, ಎಷ್ಟು ಸಮುದ್ರದ ಮಣ್ಣಿಗೆ ಎಣಿಸ್ಬೋದು. ನಾನು ಹುಟ್ಟಿ 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 ಹೋಗಿರೋದು ಎಣಿಸೋದಕ್ಕಾಗೋದಿಲ್ಲ ಅಂತ. ಯಾರಾದ್ರೂ ಹೇಳಿದ್ರ ನಾವು ಹೋದ ಜನ್ಮದಲ್ಲಿ ಹೀಗಿದ್ದೆ, ಆ ಜನ್ಮದಲ್ಲಿ ಹಾಗಿದ್ದೆ, ಇವಾಗ ಹಿಂಗ್ ಬಂದಿದ್ದೀನಿ ಅಂತ. ಏನೋ ಕಿಂಚಿತ್ತು ಪುಣ್ಯ ಮಾಡಿ ಮಾಡಿನೇ ಈ ಮಾನವ ಜನ್ಮ ಬರೋದು. ಅದ್ರಲ್ಲೂ ಒಳ್ಳೆ ಮನೆತನದಲ್ಲಿ ಹುಟ್ಟೋದು, ಶರೀರ ಚೆನ್ನಾಗಿರೋದು, 4 ಜನ ಸೇವೆ ಮಾಡೋದಕ್ಕೆ ಅವಕಾಶಗಳು ತಾನೆ. ನಾವು 4 ಜನ ಕೊಡಕ್ ಸಾಧ್ಯ. ನಾವೇ ಬೇಡ ತರ ಇದ್ರೆ ಏನ್ ಜ್ಞಾನದೇವರು ಒಂದ್ ಕಡೆ ಎಲ್ಲ ಹೋದಾಗ ಅವ್ರ ಊರಿನಲ್ಲಿ ಊರು ದೊಡ್ಡವರು ಎಷ್ಟೋ ಹಣ್ಣುಗಳನ್ನೆಲ್ಲ ತಂದು ಅವ್ರು ಕೊಡ್ತಾರೆ ಜ್ಞಾನದೇವ ಮಹಾರಾಜ್ಗೆ. ಅವ್ರನ್ನ ನೋಡ್ತಾರೆ, ಸರಿ ಊರು ದೊಡ್ಡ ಮನುಷ್ಯ ತಂದಿಟ್ಟಿದ್ದಾರೆ. ಇನ್ನ ರೈತ ಒಬ್ರು ಏನ್ ಮಾಡ್ತಾರೆ, ಅವ್ರ ಮನೆ ಹಿಂದ್ಗಡೆ ಒಂದು ಬಾಳೆ ಮರ ಹಾಕಿರ್ತಾರೆ. ಅದ್ರಲ್ಲಿ ಒಂದು 2 ಚಿಪ್ಪು ಬಾಳೆಹಣ್ಣು ಇಟ್ಕೊಂಡು ಅವ್ರ ಹೆಂಡತಿ ಮಕ್ಕಳು ಅವ್ರ ಜ್ಞಾನದೇವ್ರಿಗೆ ತಂದು ಕೊಡ್ತಾರೆ. ಅಯ್ಯಪ್ಪ ಏನ್ ಮಾಡ್ತಾರೆ, ಜ್ಞಾನದೇವ ಮಹಾರಾಜ್ ಏನ್ ಮಾಡ್ತಾರೆ, ಆ ರೈತ ತಂದು ಕೊಟ್ಟಿದ್ದ ಹಣ್ಣನ್ನ ಶಿಷ್ಯನೆಲ್ಲ ಕರೆದು ಒಂದೊಂದು ಹಣ್ಣನ್ನ ಎತ್ತಿ ಕೊಡ್ತಾರೆ. ಆ ಊರ್ ದೊಡ್ಡ ಮನುಷ್ಯನಿಗೆ ಅಯ್ಯಪ್ಪ ದೊಡ್ಡವರು ಮಾರ್ಕೆಟ್ಗೆ ಹೋಗಿ ದೊಡ್ಡದಾಗಿ ಆಪಲ್ ಅದು ಇದು ತಂದಿಟ್ಟಿದ್ದಾರೆ ತಟ್ಟುಗಟ್ಟೆ. ಅಯ್ಯಪ್ಪನ ಬೇಜಾರಾಯ್ತು, ಏನು ಬಾಳೆಹಣ್ಣು ಕರೆದು ಶಿಷ್ಯರಿಗೆಲ್ಲ ಕೊಡ್ತಾರೆ, ನಾನು ಇಷ್ಟೆಲ್ಲ ತಂದು ಕೊಟ್ಟಿದ್ದೀನಿ, ಯಾಕೆ ಇವ್ರು ಮುಟ್ಲಿಲ್ಲ ಅಂದ್ರೆ, ಯಾಕೆ ಸ್ವಾಮಿ ಹಿಂಗ್ ಮಾಡ್ತೀರಾ, ನನ್ಗೆ ಬೇಜಾರಾಗುತ್ತೆ ಅಂತ ಹೇಳಿದ್ರು. ಅಪ್ಪ ನೀನ್ ಹಳೇದ್ ತಂದು ಕೊಟ್ಟಿದ್ಯಾ ಕಣೋ, ಅವನು ಹೊಸ ತಂದು ಕೊಟ್ಟಿದ್ದಾನೆ, ಅದರಿಂದ ನಾನು ಶಿಷ್ಯರಿಗೆಲ್ಲ ಕೊಟ್ಟೆ. ಏನ್ ಸ್ವಾಮಿ, ನಾನ್ ಮಾರ್ಕೆಟ್ಗೆ ಹೋಗಿ ಎಷ್ಟು ಚೆನ್ನಾಗಿರೋ ಹಣ್ಣೆಲ್ಲ ತಂದು ಕೊಟ್ಟಿದ್ದೀನಿ, ನೀವ್ ಅದನ್ನ ಹಳೇದಂತಿರಲ್ಲ, ಅದ್ ನೋಡಿ ಆಪಲ್ ನೋಡಿ, ಅದು ಮೂಸಂಬಿ ನೋಡಿ, ಅದು ಕಿತ್ಲೆ ಹಣ್ಣು ನೋಡಿ ಅಂತ ಅಯ್ಯಪ್ಪ ಹೇಳ್ತಾನೆ. ಹೌದಪ್ಪ ನಿಜ, ಆದ್ರೆ ನಿಮ್ ತಾತ ಸಂಪಾದನೆ ಮಾಡಿಟ್ಟು ಅದು ಕಾಸಲ್ಲಿ ನೀನ್ ತಂದು ಕೊಟ್ಟಿದ್ಯಾ, ಅದ್ ಹಳೇದಲ್ವಾ? ನಿಮ್ ಕಷ್ಟ ಏನಾದ್ರು ಇದೆಯಾ ಕಿಂಚಿತ್ತು ಅದ್ರಲ್ಲಿ? ನಿಮ್ ತಾತ ಇಟ್ಟೋದ್ರು ಅಷ್ಟೊಂದು ಹಣ, ಆ ದುಡ್ಡು ಎತ್ಕೊಂಡು ಹೋದೆ ತಂದು ನೀನ್ ಇಟ್ಟಿದ್ಯಾ. ಅವನು ರೈತ, ಅವನೇ ಗಿಡ ಹಾಕಿ ಬೆಳೆಸಿ ಅದಕ್ಕೆ ನೀರ್ ಹಾಕಿ ಬೆಳೆಸಿ ತಂದು ಕೊಟ್ಟಿದ್ದಾನೆ. ಹಣ್ಣಿಗಿರೋ ಶ್ರೇಯ ನಿನ್ಗೆ ಇಲ್ವಲ್ಲಪ್ಪ, ನಿಂದು ದುಡಿಮೆ ಏನು ಇಲ್ವಲ್ಲಯ್ಯ. ಅದಕ್ಕೆ ದುಡಿಮೆ ಇರ್ಬೇಕಾದ್ರೆ ಒಂದು ದೇವಸ್ಥಾನಕ್ಕೆ ಭಗವಂತನಿಗೆ ದೊಡ್ಡ ಸೀರೆ ಕೊಡ್ಬೇಕು, ಒಂದು ಪಂಚೆ ಕೊಡ್ಬೇಕು, ಅದೆಲ್ಲ ಅವ್ರು ಏನು ನೋಡೋದಿಲ್ಲ. ಆ ಪರ್ಕೆ ಎತ್ಕೊಂಡು ಅಷ್ಟು ಗುಡಿಸ್ರೆ ಕೂಡ ಉಳವರ ಸೇವೆ ಅಂತ ಹೇಳ್ತಾ ಇದೆಯಲ್ಲ, ನಮ್ಮ ದೇಹದ ಶ್ರಮ. ಆ ಶ್ರಮ ಪಟ್ರೇನೆ ಭಗವಂತನ ಸಾಕಂತೆ. ಆ ಶ್ರಮನೇ ಸ್ವಾಮಿಗಳು ಹೇಳ್ತಾರೆ, ಅದು ಪ್ರಾಣಾಯಾಮ ಮಾಡು, ಪ್ರಾಣಾಯಾಮ ಮಾಡ್ಕೊಂಡು ಅವ್ರು ನಿಮ್ಗೆ ಏನ್ ಬೇಕಾದ್ರೂ ಕೊಡ್ತಾನೆ ಭಗವಂತ. ಅದಕ್ಕೋಸ್ಕರ ನನ್ಗೆ ಪಕ್ಕದ ಮನೆಯವ್ರು ಕಾರ್ ತಗೊಂಡಿದ್ರೆ ಅದು ಕೊಡಪ್ಪ ಅಂದ್ರೆ ಕೊಡ್ತಾನ, ಅವ್ರ ದೊಡ್ಡ ಬಿಲ್ಡಿಂಗ್ ತಗೊಂಡಿದ್ರೆ ಅವೆಲ್ಲ ಕೇಳಬಾರ್ದು. ಯಾಕಂದ್ರೆ ಭಗವಂತನ್ ಗೊತ್ತಲ್ಲ, ತಾಯಿಗ್ ಗೊತ್ತಲ್ವಾ ಮಕ್ಳಿಗೆ ಏನ್ ಕೊಡ್ಬೇಕಂತ. ನಮ್ಗೆ ನಮ್ ತಾಯಿ ತಂದೆ ನಮ್ ಜೊತೆಲಿ ಇರಲ್ಲ, ನಮ್ಮನ್ನ ಹುಟ್ಟಿಸ್ತಾವ್ನು ಯಾರು? ಭಗವಂತ ಹೇಳ್ತಾರೆ, ದೊಡ್ಡವ್ರು ಹೇಳ್ತಾರೆ, ಎಲ್ಲಾನು ಅವನೇ ಅನ್ನದ, ತಾಯಿ ತಂದೆ ಗುರು ಎಲ್ಲ ಭಗವಂತ. ಭಗವಂತ ಇಲ್ದ್ರೆ ಏನು ನಡೆಯೋದಿಲ್ಲ, ಅವನಂದ್ರೆ ஒரு ಅಣುವು ಮಸೆயாது. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ, ಎನ್ ತಾಯಿயும் எனக்கு அருள் தந்தையும் ನೀನೇಪ್ಪ ನಮ್ಗೆ ಎಲ್ಲಾನು. ನಮ್ ತಾಯಿ ತಂದೆ ನಾವ್ ಇರೋ ತನಕ ನಮ್ ಜೊತೆಲಿ ಇರ್ತಾರ? ಇಲ್ಲ, ಅವ್ರು ಹೋಗ್ಬಿಡ್ತಾರೆ. ಆಮೇಲೆ ಯಾರು ನಮ್ಮನ್ನ ನೋಡೋದು? ಮಕ್ಕಳು ನೋಡ್ತಾರ? ಅದು ಹೇಳಕ್ಕಾಗಲ್ಲ. ಆ ಭಗವಂತನ ಇಚ್ಛೆ ಏನಿದೆಯೋ ಅದೇ ನಡೆಯೋದು. ಆ ಭಗವಂತನ ಗಟ್ಟಿಯಾಗಿ ಆ ಭಗವಂತನ ಹಿಡ್ಕೊಂಡ್ಬಿಡು ನೀನು, ನಿನ್ಗೆ ಏನ್ ಬೇಕಾದ್ರೂ ಅವ್ನು ಕೊಡ್ತಾನೆ, ಏನ್ ಕೇಳ್ಬಾರ್ದು. ಯಾಕಂದ್ರೆ ತಾಯಿ ಗೊತ್ತು, ಮಗ ಅಳ್ತಾ ಇದ್ರೆ ಅದಕ್ಕೆ ಹಾಲು ಕೊಡ್ಬೇಕಂತ ಅಮ್ಮನ್ ಗೊತ್ತಿಲ್ವಾ? ಅದನ್ನ ಬಿಟ್ಬಿಟ್ಟು ಹೋಗಿ ಮುಂದ್ಗಡೆ ನಿಂತ್ಕೊಂಡು ಸ್ವಾಮಿ ನನ್ಗೆ ಇದ್ಬೇಕಪ್ಪ ಸ್ವಾಮಿ, ಅವ್ರಿಗೂ ಒಂದ್ಸತಿ ಬೇಜಾರಾಗ್ಬಿಡ, ಅಯ್ಯೋ ಇದು ಯಾಕಪ್ಪ ಬರುತ್ತೆ, ಯಾವಾಗ ನೋಡಿ ಇದು ಕೊಡು ಅದು ಕೊಡು ಅದು ಕೊಡು. ಮೊನ್ನೆ ನಾನು ಇನ್ನೊಬ್ರ ಹತ್ರ ಹೀಗೆ ಮಾತಾಡುವಾಗ ಅವ್ರು ಅದೇ ಹೇಳಿದ್ರು. ಯಾರೋ ಒಬ್ರು ಈಗ ಎಕ್ಸಾಂಪಲ್ ಒಂದು ಎಣ್ಣೆ ಅಂಗಡಿ ಇಟ್ಟಿರ್ತಾರೆ, ವೈನ್ ಶಾಪು, ಅವ್ರು ಕೇಳ್ಕೊಳ್ತಾರೆ, ದೇವ್ರೇ ನನಗೆ ಚೆನ್ನಾಗ್ ಬಿಸ್ನೆಸ್ ಆಗ್ಲಿ ಅಂತ ಕೇಳ್ಕೊಳ್ತಾರೆ. ಪಾಪ ಮನೆಯಲ್ಲಿ ಹೆಂಡ್ತಿರಿ ಅವರು ಕೇಳ್ಕೊಳ್ತಾರೆ, ನನ್ ಗಂಡ ಕುಡಿಯೋದ್ ಬಿಟ್ಬಿಡ್ಲಪ್ಪ ಅಂತ ಕೇಳ್ಕೊಳ್ತಾರೆ. ದೇವ್ರು ಯಾರ್ದನ್ನ ಪೂರೈಸ್ಬೇಕು ಎಲ್ಲಾನು ನೋಡ್ತಾನೆ, ಯಾರಿಗ ಏನ್ ಕೊಡ್ಬೇಕು ಕೊಡ್ತಾ ಹೋಗ್ತಾರೆ. ಕೇಳೋದ್ ನಾವ್ ಕೇಳ್ತೇವೆ, ಗೊತ್ತು ಅವ್ರಿಗೆ ಗೊತ್ತು ಯಾರ್ಗೆ ಏನ್ ಕೊಡ್ಬೇಕು ಏನ್ ಮಾಡ್ಬೇಕು. ಅವ್ರಿಲ್ಲದೆ ಒಂದು ಕಿಂಚಿತ್ತು ನಾವು ಏನ್ ಅಲ್ಲಾಡ್ಸಕ್, ಅವನಂದ್ರೆ ஒரு ಅಣುವು ಮಸೆಯಾದ ಒಂದು ಕಿಂಚಿತ್ತು ಏನ್ ಎತ್ತಿ ಹತ್ ಕಡೆ ಇಡೋದಕ್ಕಾಗೋದಿಲ್ಲ. ಭಗವಂತನ ಇಚ್ಛೆ ಇದ್ರೇನೆ ಎಲ್ಲ ನಡೆಯೋದು. ಅದಕ್ಕೋಸ್ಕರ ಭಗವಂತ ಮಾಡ್ತಾನೆ ಅಂತ ಎಲ್ಲ ತಗೊಂಡೋಗಿ ಅವನ ಮೇಲೆ ಹಾಕ್ಬಿಟ್ಟು ಕೂತ್ಕೊಂಡ್ರೆ ಅದು ಆಗೋದಿಲ್ಲ.
ತನ್ಯತ್ನ ಪ್ರಿಯತ್ನ ದೈವತ್ನ ಅಂತ ಹೇಳ್ತೇವೆ. ನಾವು ಮೊದ್ಲು ಅದಕ್ಕೆ ಪ್ರಯತ್ನ ಪಡ್ಬೇಕು, ನಮ್ಮಿಂದ ಆಗುತ್ತಾ ಅಂತ ನೋಡ್ಬೇಕು. ಅದೆಲ್ಲ ಮಾಡಿದ್ಮೇಲೆನೆ ಭಗವಂತ ಕೊಡ್ಬೇಕು, ಸಮಾನ ಕೊಡ್ಬೇಕು. ಹೌದು, ಮಠ ಇದೆ ಅಂತ ನಾವು ಮನೇಲಿ ಕೂತಿದ್ರೆ ಏನ್ ಬರುತ್ತೆ? ಮಠಕ್ ಬಂದ್ರೆ ತಾನೇ ಗುರುಗಳ ಆಶೀರ್ವಾದ ಸಿಕ್ಕೋದು. ಅಲ್ಲಿ ನೆನ್ಸ್ಕೊಬಹುದು, ಕೂತ್ಕೊಬಹುದು, ಅದ್ ಬೇರೆ ವಿಷಯ. ಆದ್ರೂ ಕೆಲವು ಬೇಕಾದಾಗ ಮಠಕ್ ಬರ್ಲೇಬೇಕು, ನೋಡ್ಬೇಕು ಸದ್ಗುರುನಾಥನ್ನ. ಸ್ವಾಮಿ ನೀನು ಕೃಪೆ ನಮ್ಗೆ ಇರ್ಲಿಯಪ್ಪ ಅಂತ ಹೇಳಲೇಬೇಕು. ಇಲ್ಲ ಮನೇಲಿ ಎಲ್ಲೋ ಕೂತ್ಕೊಂಡು ಸ್ವಾಮಿ ನೀನ್ ಬಂದು ನನ್ ನೋಡಪ್ಪ ಅಂದ್ರೆ ಅವ್ರಿಗೂ ನೋಡ್ದ ನಿನ್ಗೆ ಹೇಗಿದೆ ನೋಡ್ದ, ಒಂದ್ ದಿವಸ ಆದ್ರೂ ಮಠಕ್ ಬರಕ್ ಆಗಲ್ಲ, ನಾನ್ ಬಂದ್ ನೋಡ್ಬೇಕ ನಿಮ್ಮನ್ನ ಅಂತ ಮನ್ಸ್ ಬರುತ್ತಲ್ಲವ. ಆ ರೀತಿ ಇರುವಾಗ ನಾವು ಮೊದಲು ತನ್ಯತ್ನ ನಮ್ಮ ಇದು ಫಸ್ಟ್, ಆಮೇಲೆ ಪ್ರಯತ್ನ ಪಡ್ಬೇಕು ಯಾವುದಕ್ಕೂ, ಆಮೇಲೆ ಭಗವಂತ ಅನುಗ್ರಹ ಸಿಗೋದು. ಇಲ್ದ್ರೆ ಮೂರನೇದೇ ಅವ್ರು ಇರೋದು, ಮೊದ್ಲೇ ಅವ್ರು ಬರೋದು ದೈವತ್ನ. ದೇವರು ಅನುಗ್ರಹ, ಏನಪ್ಪ ಪಾಪ ಮಗ ಕೇಳ್ತಾನೆ ಆಯ್ತಾ, ಯಾವಾಗ ನೋಡಿದ್ರು ಕೊಟ್ಬಿಡೋಣ ಅಂತ ಅವರು ಕೊಟ್ಬಿಡ್ತಾರ. ಹೌದು ಹೌದು ಹೌದು. ಅದರಿಂದ ಆ ರೀತಿನೇ ಸದ್ಗುರುನಾಥರು ಆಯ್ತು. ಅವರು 1957ರಲ್ಲಿ ನಿರ್ವಿಕಲ್ಪ, 1957ರಲ್ಲಿ ನಿರ್ವಿಕಲ್ಪ ಸಮಾಧಿ ಆದ್ರು. ಆಮೇಲೆ ನಮ್ಮ ತಂದೆಯವರು ಸುಬ್ರಹ್ಮಣ್ಯ ಸ್ವಾಮಿಗಳು ಅಂತ, ಸ್ವಾಮಿಗಳ ಪ್ರಥಮ ಶಿಷ್ಯರು. ಅವರು ಮಠದ ಅಧ್ಯಕ್ಷರಾಗಿದ್ರು. ಹಲವಾರು ಶ್ರಮಗಳು, ಯಾಕಂದ್ರೆ ಮಠದ ದೊಡ್ಡ ಜಾಗ, ಜನಗಳಿಗೆಲ್ಲ ಸ್ವಲ್ಪ ಯಾಕೆ ಹೇಳಿದ್ರೆ ನಾವೆಲ್ಲ ಪಡಬಾರ್ದ ಕಷ್ಟ ಎಲ್ಲ ಪಟ್ಟಿದ್ದೀವಿ. ಆ ರೋಡ್ ಎಲ್ಲ ಜಾಗನು ಮಠದ್ದೇನೆ, ಇತ್ ಕಡೆ ರೋಡ್ ಜಾಗ ಮಠದ್ದೆ. ಹಿಂದ್ಗಡೆ ಬಂದು ಇವಾಗ 130ಕ್ಕೆ 87 ಅಡಿ ಜಾಗ ಗೌರ್ಮೆಂಟ್ ಸ್ಕೂಲ್ ಕೊಟ್ಟಿದ್ದೀವಿ. 40 ವರ್ಷ ಲೀಸ್ಗೋಸ್ಕರ, ಯಾಕಂದ್ರೆ 1000 ಮಕ್ಕಳು ಓದ್ಬೇಕು. ಸ್ವಾಮಿಗಳಿಗೆ ಬಹಳ ಇಷ್ಟ ಮಕ್ಕಳು ಓದಬೇಕು ಅನ್ನೋದು ಒಂದು ಆಸೆ ಇತ್ತು. ಅದೇನೋ ಅಂತ ಒಂದು ಸಂದರ್ಭ ಬಂದಾಗ MLA ಅವ್ರಿಗೂ ನಮ್ಗೂ ಏನೇ ಮಾತುಕತೆ ಆಯ್ತು, ಹೆಂಗೋ ಸ್ಕೂಲ್ ಮಕ್ಕಳು ಓದ್ಲಿ ಅಂತ. ಇವಾಗ ನಿಮ್ಗೆ ಗೊತ್ತಲ್ಲ, 87 ಅಡಿ 130 ಅಡಿ ಅಂದ್ರೆ ಈಗ ಬೆಂಗಳೂರು ಈ ಕಾಲದಲ್ಲಿ ಅದರ ಬರೀ 5 ಲಕ್ಷ ರೂಪಾಯಿ ಲೀಸ್ಗೆ 40 ವರ್ಷ ಆ ಜಾಗ ಕೊಟ್ಟಿದ್ದೀವಿ. ಇನ್ನ ಸ್ವಾಮಿಗಳದ್ದು ರಾಣಾಸಿಂಗಪೇಟೆನಲ್ಲಿ ಒಂದು ಭಕ್ತರು ಕೊಟ್ಟಂತ ಒಂದು ಮನೆ ಇದೆ, ಅದನ್ನು ಮಠದ ಒಂದು ಆರ್ಡರ್ನಲ್ಲೇ ನಡೀತಾ ಇದೆ. ಈ ದೇವಸ್ಥಾನ ನಡೆಯುತ್ತೆ. ಇನ್ನ ಸ್ವಾಮಿಗಳು ಒಳ್ಳೇದೇ ಮಾಡಿ ಅಂತ ಹೇಳಿದ್ದಾರೆ, ಯಾಕಂದ್ರೆ ಒಳ್ಳೇದ್ ಮಾಡಿ ಬರೋರ್ಗೆಲ್ಲ ಅವ್ರು ನೆನ್ಸ್ಕೊಂಡು ನಾವು ನಮ್ಮ ಕೈನಲ್ಲಿ ಆಗಿ ಸೇವೆ ಮಾಡ್ತಾ ಇದೀವಿ. ಇವತ್ತು ಹುಣ್ಣಿಮೆ ಇರೋದ್ರಿಂದ ಹೆಚ್ಚು ಕಮ್ಮಿ ಒಂದು 500-600 ಜನ ಊಟ ಮಾಡ್ತಾರೆ ಹುಣ್ಣಿಮೆಗೆ. ಹುಣ್ಣಿಮೆ ಸ್ವಾಮಿಗಳ ಇಚ್ಛೆ ಆದಿತ್ತು, ಬರ್ತಾ ಇರ್ತಾರೆ. ಡೈಲಿ ಒಂದು 10-15 ಜನ ಸೇವೆಗೆ ಇರ್ತಾರೆ, ಊಟ ಎಲ್ಲ ಮಾಡ್ತಾರೆ. ಇದಕ್ಕೋಸ್ಕರ ಹುಣ್ಣಿಮೆ ಶುಕ್ರವಾರ ಸಂಜೆನು ಪೂಜೆ ಇರುತ್ತೆ ಗುರುಗಳಿಗೆ. ಆವಾಗ 100 ಜನ ಪ್ರಸಾದ ಸ್ವೀಕಾರ ಮಾಡ್ತಾರೆ. ಇಲ್ಲಿ ಅಮ್ಮನವ್ರಿಗೂ ಪೂಜೆ ನಡೀತಾ ಇರುತ್ತೆ, ನವರಾತ್ರಿ ನಡೆಯುತ್ತೆ, ಡೈಲಿ ಪೂಜೆ, ಶುಕ್ರವಾರದ ಪೂಜೆ. ಶನಿವಾರ ಆಗಿರೋದ್ರಿಂದ ಶನಿಮಾತ್ಮನ ಹತ್ರ ಬ್ಯುಸಿ ಇರ್ತಾರೆ. ಧನುರ್ಮಾಸ ಬಂದ್ರೆ ಅಯ್ಯಪ್ಪ ಹೋಮ ನಡೆಯುತ್ತೆ ಸಂಕಷ್ಟರಾಗಿ. ಅಯ್ಯಪ್ಪ ಟೈಮಲ್ಲಿ 2 ದಿನನೂ 2 ತಿಂಗಳು ಅಯ್ಯಪ್ಪ ಬಿಸಿ ಆಗೋಗ್ಬಿಡ್ತಾರೆ. ಅಯ್ಯಪ್ಪನವ್ರು ಬ್ಯುಸಿ ಅಲ್ಲಿರುತ್ತೆ. ನವೆಂಬರ್ ಇಂದ ಜನವರಿ 14th ವರೆಗೂ. ಶನಿವಾರ ಬಂದ್ರೆ ಫೇರ್ ಮಾಡಿದ್ದಾರೆ. ಜನರನ್ನ ಅಷ್ಟು ಈಸಿಯಾಗಿ ಬದಲಾಯಿಸಕ್ಕಾಗಲ್ಲ, ಭಯ ಭಕ್ತಿಯಿಂದ ಭಕ್ತಿ ಮಾರ್ಗಕ್ಕೋಸ್ಕರ ಬರ್ತಾರಲ್ಲ, ಅಂತದ್ರಲ್ಲಿ ಒಳ್ಳೆ ದಯರಿಂದ ಇಲ್ಲಿ ತೋರಿಸ್ಕೊಡ್ಬೋದು, ಮಾಡಿದ್ರೆ ದೇವ್ರು ಕಾಪಾಡ್ತಾರೆ ಅಂದ್ರೆ ಆ ದಾರಿ ಎದುರ್ಕೊಂಡಾದ್ರೂ ಬರ್ತಾರಲ್ಲ. ನಾವು ತಪ್ಪು ಮಾಡಬಾರ್ದು ಅಂತ ಅನ್ನೋದಕ್ಕಾದ್ರೂ ಬರ್ತಾರೆ. ಹೌದು, ಮಾಡಿದ್ರು ಅದನ್ನ ತೀರ್ಸ್ಕೊಳಕಾದ್ರೂ ಬರ್ತಾರೆ. ಆವಾಗ ಓಕೆ ನಾವ್ ಈ ತರ ಮಾಡಿದ್ರೆ ಹಿಂಗ್ ಬದುಕ್ಬೋದು, ಈ ತರ ಬದುಕೋಣ ಅನ್ನೋ ಒಂದು ಪ್ರಯತ್ನ ಆದ್ರೂ ಮಾಡ್ತಾರೆ. ನಮ್ ಕೈಲಿ ಆದಷ್ಟು ಇಲ್ಲಿ ಕುತ್ಕೊಂಡ ಹೀಗೆ ಇರಿ ಹೀಗೆ ಮಾಡಿ ಅಟ್ಲೀಸ್ಟ್ 100 ಜನದಲ್ಲಿ ಒಬ್ರು ಇಬ್ಬರಾದ್ರೂ ದಿನನಿತ್ಯ ಭಜನೆ ನಡೆಯುತ್ತೆ. ಸಂಜೆ ಭಜನೆ ನಡೆಯುತ್ತೆ, ಪ್ರಸಾದ ಇರ್ತದೆ ದಿನ ಸಂಜೆ ಹೊತ್ತು. ಮಠನ ಸುಮ್ನೆ ಹಾಗೆ ಬಿಡಬಾರ್ದು, ಏನಾನ ಒಂದೊಂದು ಕಾರ್ಯಕ್ರಮ ನಡೀತಾ ಇರ್ಬೇಕಲ್ಲ, ಅದರಿಂದ ಮಾಡ್ತಾ ಇರ್ಬೋದು. 15 ದಿವಸ ನಡೆಯುತ್ತೆ. ವಿನಯ್ ಗುರುಜಿ ಅವರ ಶಿಷ್ಯರು ಬಂದು ಹೋಮ ಎಲ್ಲ ಮಾಡಿದ್ರು. ಈಗ ಒಂದು 15 days ಬೇಕು, ತುಂಬಾ ಚೆನ್ನಾಗಿ ಮಾಡಿದ್ರು. ಸ್ವಾಮಿಗಳೇ ಕಳಿಸಿದ್ರು ಇಲ್ಲಿ ಹೋಮ ಮಾಡೋದಿಕ್ಕೆ, ಬಂದೆಲ್ಲ ಗ್ರ್ಯಾಂಡ್ ಆಗಿ ಮಾಡ್ಬಿಟ್ರು. ಅವರು ಶಿಷ್ಯರೆಲ್ಲ ಒಂದು 10 ಜನ ಮಂಗಳೂರಿಂದ ಬಂದ್ರು. ಅವರೆಲ್ಲ ಬಂದು
ತುಂಬಾ ವಿಶೇಷವಾಗಿ ಹೋಮ ಎಲ್ಲ ಮಾಡಿ ಅವ್ರಿಗೆ ಏನ್ ಮನಸ್ಸು ಕೊಟ್ರೆ ಅದು ನಮ್ಗೆ ಗೊತ್ತಿಲ್ಲ. ಗುರುಗಳು ಒಂದೇ ಒಂದ್ಸತಿ ಅವ್ರು ಬಂದು ವಿನಯ್ ಗುರುಜಿ ಇಲ್ಲಿ ನೋಡ್ಬಿಟ್ಟು ಹೋಗಿದ್ದು. ಅವರು ಅವ್ರ ಶಿಷ್ಯನೆಲ್ಲ ಕಳಿಸಿ ಎಲ್ಲ ಸ್ವಲ್ಪ ನೋಡ್ಬಿಟ್ಟು ಇನ್ನ ಇಂಪ್ರೂವ್ ಆಗ್ಬೇಕು ಮಠ ಮಾಡಿ ಅಂತ ಹೇಳಿ ಹೋಮ ಮಾಡಿದ್ದು. ಇಲ್ಲಿನ 30 ಎಕರೆ ಜಾಗಕ್ಕೆ ನಿಮ್ಗೆ ಆ ವೈಬ್ರೇಷನ್ ಇರುತ್ತೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಮಾಡಿದ್ರು. ಬಂದ್ ಮಾಡ್ಬಿಟ್ಟು ಹೋದ್ರು. ಒಳ್ಳೇದಾದ್ರೆ ಜನವರಿ 9ನೇ ತಾರೀಕು ಸ್ವಾಮಿಗಳದು ನಿರ್ವಿಕಲ್ಪ ಸಮಾಧಿ ಪೂಜೆ, ಸಮಾಧಿ ದಿವಸ ಜನವರಿ 9. 16ನೇ ತಾರೀಕು ಫೆಬ್ರವರಿ 16 ಅವರ ಹುಟ್ಟದ ಹಬ್ಬನೇ ನಾವು ಬಹಳ ವಿಶೇಷವಾಗಿ ಮಾಡೋದು. 15, 16 2 ದಿವಸನೂ ಬಹಳ ವಿಶೇಷವಾಗಿ ನಡೆಯುತ್ತೆ. ಇನ್ನು ಆ ಬುಕ್ಗಳಲ್ಲಿರೋ ಇನ್ಫಾರ್ಮೇಶನ್ ಜನಕ್ಕೆ ಗೊತ್ತಾಗಬೇಕು ಅಂದ್ರೆ ಹೇಗೆ? ಅದೇ ನಾವೆಲ್ಲ ಟಿವಿನಲ್ಲಿ ನಿಮ್ಮಂತವ್ರು ಬರ್ತಾರಲ್ಲ ಮಹಾನ್ ಕ್ಲಾಸಸ್ ಸ್ಟಾರ್ಟ್ ಮಾಡೋಣ, ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ. ಕ್ಲಾಸಸ್ ಧ್ಯಾನದ ಬಗ್ಗೆನೆ ಒಂದು 3 ದಿವಸ ಶಿಬಿರ ಆತರ ಮಾಡಿ ಕ್ಲಾಸಸ್ ಮಾಡಿ ಸ್ವಲ್ಪ ಜನಗಳಿಗೆ ತಿಳುವಳಿಕೆ ಹೇಳ್ಬೇಕು, ಮತ್ತೆ ಧ್ಯಾನದ ಮಾರ್ಗಗಳನ್ನ ತೋರಿಸ್ಬೇಕಲ್ಲ ನಾವು. ಅದಕ್ಕೋಸ್ಕರ ಕ್ಲಾಸಸ್ ಶಿಬಿರ ಮಾಡೋಣ ಅನ್ಕೊಂಡಿದ್ದೀವಿ. ಇಷ್ಟರಲ್ಲೇ ಅದು ಪ್ರಾರಂಭ ಆಗುತ್ತೆ. ಜೀವ ಸಾರಾಂಶ ಏನಿರುತ್ತೆ ಅದನ್ನೇ ನಾವು ಅದೇ ಹೇಳೋದು. ನಾವು ಬೇರೆ ಏನು ನಾವು ಬೇರೆಯವ್ರಿಗೆ ಯಾರಿಗೂ, ಯಾಕಂದ್ರೆ ನಮ್ಮ ಪರಂಪರೆಯಲ್ಲಿ ಬಂದವ್ರಿಗೇನೆ ನಾವು ಫಸ್ಟ್ ಇದು ಮಾಡೋದು ಅಲ್ವಾ. ಎಲ್ಲಿಂದ ಯಾರೋ ಬಂದ್ಬಿಟ್ಟು ನಾನು ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂದ್ರೆ ಅದು ತಪ್ಪಾಗುತ್ತೆ. ನಾವು ಗುರುಗಳಿಗೆ ಇದು ಮಾಡ್ದಂಗ ಆಗುತ್ತೆ. ಅದರಿಂದ ನಮ್ಮ ಪರಂಪರೆಯಲ್ಲಿ, ಬಟ್ಟೆ ಬಯಲು ಪರಂಪರೆಯಲ್ಲಿ ನಮ್ಮ ಸ್ವಾಮಿಗಳ ಹತ್ರ ದೀಕ್ಷೆ ತಗೊಂಡವ್ರು ಯಾರು ಬಂದ್ರೇನೋ ಇಲ್ಲಿ ಎಲ್ರಿಗೂ ನಾವು ಸುಸ್ವಾಗತನೇ ಬಯಸೋದು. ಯಾಕಂದ್ರೆ ಭಕ್ತರಿಲ್ಲ ಅಂದ್ರೆ ಭಗವಂತ ಎಲ್ಲಿದ್ದಾನೆ ಹೇಳಿ? ಭಗವಂತ ಒಬ್ರು ಕೂತ್ಕೊಂಡು ಅವ್ರು ಏನ್ ಮಾಡೋದು? 4 ಜನ ಭಕ್ತರು ಬಂದ್ರೇನೆ ಕೈ ಎದ್ದು ಮುಗಿಯೋದು. ಆ 4 ಜನಕ್ಕೆ ಅವ್ರು ಒಳ್ಳೇದ್ ಮಾಡೋ, ಸ್ವಾಮಿ ನಾನು ಅಲ್ಲೋದೆ ನನ್ಗೆ ಒಳ್ಳೇದಾಯ್ತು, ಇಲ್ಲೋದಲ್ಲಿ ಒಳ್ಳೇದಾಯ್ತು ಅಂತ ಹೇಳಿದ್ರೆ ಇನ್ನ 4 ಜನ ಬರ್ತಾರೆ, ಅವ್ರಿಗೂ ಒಳ್ಳೇದಾಗ್ಲಿ. ನಾವು ಒಂದಿಷ್ಟು ಅನ್ನ ಇದ್ರೆ ನಾವು ಒಬ್ರು ತಿನ್ನಕ್ಕಾಗತ್ಯ? 4 ಜನಗಾನು ಅದನ್ನ ಎತ್ಕೊಬಹುದು. ಅದೇ ರೀತಿ ಗುರುಗಳ ಅನುಗ್ರಹ ಎಲ್ರಿಗೂ ಸಿಕ್ಬೇಕು. ಸರ್ವೇ ಜನ ಸುಗಿಲೋಭವಂತು. ನಮ್ಮ ದೇಹ ಅದೇನೆ. ನಾವ್ ಎಷ್ಟೇ ಬಾಧ ಬಿದ್ರೇನೋ, ಎಷ್ಟೇ ಕಷ್ಟಪಟ್ರೆ ಸ್ವಾಮಿ ನಮ್ಗೆ ಕೊಟ್ಬಿಡಿ, ಸ್ವಾಮಿ ಎಲ್ಲ ನಮ್ಗೆ ಕೊಟ್ಬಿಡಿ, ಒಂದು ದಿವಸ ನಾವೆಲ್ಲ ಅದು ಬೇಡೋದೇ ಇಲ್ಲ. ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಎಲ್ರಿಗೂ ಆಶೀರ್ವಾದ ಮಾಡಿ ಸ್ವಾಮಿ. ಎಲ್ರೂ ಚೆನ್ನಾಗಿರ್ಬೇಕು. ಒಂದು ಮರ ಹಚ್ಚಿಗಿದ್ರೆ ತಾನೇ 1000 ಪಕ್ಷಿಗಳು ಅದ್ರಲ್ಲಿ ಕೂತ್ಕೊಳ್ಳೋದು. ನಾವು ಬಿಸಿಲಲ್ಲಿ ಬರೋವಾಗ ನೆಳ್ಳಲ್ಲೇ ನಿಲ್ತೀವಿ, ಅದ್ರಲ್ಲಿ ಎಷ್ಟು ಪಕ್ಷಿಗಳು ಇರುತ್ತೆ. ಅದ್ ಒಣಗೋಗ್ಬಿಟ್ರೆ ಏನಕ್ಕನ ಇದಾಗುತ್ತಾ? ಇಲ್ಲ. ಅದರಿಂದ ಎಲ್ಲರೂ ಚೆನ್ನಾಗಿರ್ಬೇಕು. ಆ ಮರ ಹಚ್ಚಿಗೆ ಇರ್ಬೇಕು. ನಮ್ಮ ದೊಡ್ಡವ್ರು ಹೇಳ್ತಾರೆ, ಒಂದು ಮನೆ ಚೆನ್ನಾಗಿದ್ರೆ ಆ ಬೀದಿನೇ ಚೆನ್ನಾಗಿರುತ್ತಂತ. ಪಕ್ಕದ ಮನೆಯವ್ರು ಪಾಪ ಬಹಳ ಕಷ್ಟಪಡ್ತಾರಪ್ಪ, ಸ್ವಲ್ಪ ಏನಾದ್ರೂ ಹೆಲ್ಪ್ ಮಾಡೋಣ ಅಂತ ಕೊಡ್ತಾರೆ. ಆ ಬೀದಿ ಚೆನ್ನಾಗಿದ್ರೆ ಆ ಊರೇ ಚೆನ್ನಾಗಿ ಬಂದ್ಬಿಡ್ತೈತೆ ಅಂತ. ಅವ್ರ ಮನೆ ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಅವ್ರ ಮಕ್ಳನ್ನ ಸಂಪಾದನೆ ಮಾಡ್ತಾರೆ. ತಿರುಕುಳಲ್ಲಿ ಒಂದು ನೀನ್ರೆ ಪೋದಿಲಂ ಸಾಲ ಪರಿಂದು ಒಪ್ಪನ್ ತನ್ ಮಗನ್ ಸಾಂತ್ವನ ಕೆಟ್ಟ ತಾಯಿ ಅಂತ ಒಳ್ಳೆಯವರು ಹೇಳ್ತಾರೆ ತಿರುಕುಳನಲ್ಲಿ. ಮಗ ಹುಟ್ಟಿದಾಗ ಆ ತಾಯಿಗೆ ಅಷ್ಟೊಂದು ಸಂತೋಷವಂತೆ. ಅಯ್ಯೋ ಗಂಡ್ಮಗ ಹುಟ್ಬಿಡ್ತಪ್ಪ, ನನ್ ಗಂಡ್ಮಗ ಹುಟ್ಬಿಟ್ಟು. ಅದಕ್ಕಿಂತ ನಿಮ್ ಮಗ ಬಹಳ ಒಳ್ಳೆಯನ್ರಿ, ಇಷ್ಟು ಓದಿದ್ದಾನೆ, ಯಾರು ಕೇಳಿದ್ರು ಸಹಾಯ ಮಾಡ್ತಾನೆ, ತುಂಬಾ ಒಳ್ಳೆ ಹುಡುಗಾರಿ ನಿಮ್ ಹುಡುಗ ಅಂತ ಯಾರನ್ನ ಹೇಳ್ಬಿಟ್ರೆ ಆ ತಾಯಿಗಿರ್ತಕ್ಕಂಥ ಸಂತೋಷ ಬೇರೆ ಯಾರಿಗೂ ಯಾವ್ದ್ರಲ್ಲೂ ಬರಲ್ವಂತೆ. ಹುಟ್ಟದವಾಗ ಮಗುಗಿದ್ದ ಸಂತೋಷಕ್ಕಿಂತ ಹೆಚ್ಚಾಗಿ ಬರುತ್ತಂತೆ. ನಿಮ್ ಮಗ ಒಳ್ಳೆಯವನಂತ ಹೇಳ್ಬಿಟ್ರೇನೆ ಆ ತಾಯಿಗೆ ಸಂತೋಷ. ಆ ರೀತಿ ಗುರುಗಳ ಹತ್ರ ಹೋಗಿದ್ದೆಪ್ಪ, ನನ್ಗೆ ಹಿಂಗಾಯ್ತು ಅಂತ ಅವ್ರು ಹೇಳುವಾಗ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ, ಯಾಕಂದ್ರೆ ಗುರುಗಳು ನಮ್ ಗುರುಗಳಲ್ವಾ ಹೇಳ್ತಾರಿ. ಒಂದು ಮಾತು ಬಂದಾಗ ಹೋದ ಸತಿ ಹೇಳ್ರಿ, ಏನ್ರಿ ನಿಮ್ ಗುರುಗಳು ನಮ್ ಗುರುಗಳು ನಾವ್ ಹೇಳ್ತೀವಿ, ನೀವ್ ಹೇಳ್ಕೊಳ್ರಿ ನಿಮ್ ಗುರುಗಳು ಅಂತ ನಾವ್ ಬೇಡ ಅಂತ ಹೇಳ್ತೀವ. ಇಲ್ವಲ್ಲ, ಯಾರು ಬೇಕಾದ್ರೆ ಹೇಳ್ಕೋಬಹುದು, ನಮ್ ಗುರುಗಳು ಅಂತ. ಈಗ ನೀವ್ ಹೇಳಿದ್ರ ಮೌನಾನಂದ ಸ್ವಾಮಿಗಳು ಮಠ ಸ್ವಾಮಿಗಳು, ಅವ್ರಾಗ ಏನಮ್ಮ ನೀನು ಮಠ ನಮ್ಮ ಮಠ ಅಂತ ಹೇಳ್ತಾನೆ ಇರ್ತೀಯ. ಸ್ವಾಮಿಗಳಿದಾರೆ, ಆದ್ರೆ ಈಗ ನಾವು ತಾನೇ ಕೂತಿದ್ದೀವಿ. ಸ್ವಾಮಿಗಳು ಒಳಗಡೆ ಸುಮ್ಮನೆ ಅವ್ರ ಪಾಠ ಕೂತಿದ್ದಾರೆ, ನಮ್ಮ ಮಠ ತಾನೆ. ಯಾರು ಏನು ಮಾಡಕ್ಕಾಗಲ್ಲ. ಭಗವಂತನ ಸೊತ್ತನ್ನ ಯಾರು ಅದನ್ನ ಕಾಪಾಡ್ಬೇಕ ಹೊರತು ಅದು ಕಿಂಚಿತ್ತು ಬೇರೆ ರೀತಿನಲ್ಲಿ ನಾವು ನೋಡ್ಬಾರ್ದು. ಯಾಡಿದ್ರೆ ಅದು ಶಿವನ ಸೊತ್ತು ಕುಲದ ನಾಶನ ಅಂತ ಹೇಳ್ತಾರೆ. ಆ ರೀತಿ ಇರುವಾಗ ಎಲ್ಲ ತಿಳಿದವ್ರೆಲ್ಲ ಮಾಡಕ್ ಹೋದ್ರೆ ಅದಕ್ಕೇನಾದ್ರೂ ಇದೆಯಾ? ಏನು ಇಲ್ಲ. ಆದ್ರಿಂದ ಏನೇ ಆಗ್ಲಿ ಸದ್ಗುರುನಾಥ ಎಲ್ಲದಕ್ಕೂ ಸದ್ಗುರುನಾಥ ಇದೆ. ಅವರ ಮುಂದಿಟ್ಟನೆ ನಾವ್ ಏನ್ ಕೆಲಸ ಮಾಡೋದಿದ್ರೂ ಮಾಡೋದೇ ಹೊರತು ನಾವು ಮಾಡ್ತೀವಿ, ಅದು ಕಿಂಚಿತ್ತು ನಮ್ಮಲ್ಲಿ ಯಾರಿಗೂ ಬರೋದಿಲ್ಲ. ಯಾಕಂದ್ರೆ ನಾವು ತನು ಮನ ಧನವನ್ನು ಗುರುಗಳಿಗೆ ದಾರೆ ಅದು ಕೊಟ್ಬಿಟ್ಟಿದೀವಿ. ನಮ್ದೇನು ಇಲ್ಲ. ಯಾವಾಗ ದೀಕ್ಷೆ ತಗೋತೀವೋ ಆವಾಗ್ಲೇ ಎಲ್ಲ ದಾರೆ ಅರ್ದು ನಾವು ಎಳ್ಳು ಹಾಕೊಂಡದ್ದು ನೀರಿನಲ್ಲಿ ಅವ್ರಿಗೆ ದಾರೆ ಅದು ಕೊಟ್ಟಿದ್ದೀವಿ. ಕೊಟ್ಟ ಮೇಲೆ ಇವಾಗ ನಂದು ಏನಿದೆ ಇಲ್ಲಿ?
ನಾನು ನನ್ನದು ಇಲ್ಲಿ ಇದೆ ಎಲ್ಲಿ ಹಾಕಿ ತರ್ಪಣ ತರ ತರ್ಪಣ ಕೊಟ್ಟು ತನ್ನ ಮನ ಜನ ಎಲ್ಲ ನಿಮ್ಗೆ ತ್ಯಾಗ ಮಾಡಿದ್ರು. ಗುರುಗಳಿಗೆ ದಾರ ಅದು ಕೊಟ್ಬಿಡೋರು. ಆಮೇಲೆ ಹೋದ್ಮೇಲೆ ಈ ಶರೀರಕ್ಕೆ ಬೇಕಾದ ಶಾಸ್ತ್ರಗಳು ಏನೇನೋ ಮಾಡ್ತಾರೆ. ಗುರು ಶಿಷ್ಯರಿಗೆ ಅದೆಲ್ಲ ಮಾಡ್ಬೇಕಾಗಿದ್ದ ಅಗತ್ಯನೇ ಇಲ್ಲ. ಯಾಕಂದ್ರೆ ಎಲ್ಲ ಮೊದ್ಲು ಕೊಟ್ಬಿಟ್ಟಿದ್ವಲ್ಲ ಗುರುಗೆ. ಶರೀರನೂ ನಮ್ದಿಲ್ಲ, ಮನಸ್ಸು ನಮ್ದಲ್ಲ, ನಮ್ಮ ಎಲ್ಲ ನಾ ದಾರ ಅದು ಕೊಟ್ಟಿದ್ವಿ. ಕೊಟ್ಟ ಮೇಲೆ ಮತ್ತೆ ಅದಕ್ಕೆ ಬಾಡ್ಬೇಕಾಗಿದ್ದಲ್ಲ ಏನೂ ಇಲ್ಲ. ಗುರು ಪುತ್ರರಿಗೆ ಗುರು ಪುತ್ರರು ನಾವು ನಾವೆಲ್ಲ ಏನು ಮಾಡ್ಬಾರ್ದು, ಏನು ಇಲ್ಲ, ಸಂಸ್ಕಾರ ಎಲ್ಲ ಇಲ್ಲ. ಗುರು ಪರಂಪರೆ ಸಂಸ್ಕಾರಗಳೇನಿರಲ್ಲ, ಬರೀ ಅವರ ಸೇವೆ ಭಜನೆ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡೋಗಿ ದೇವ್ರ ತರ. ಈಗ ನಮ್ಮ ಸ್ವಾಮಿಗಳ ಪ್ರಧಾನ ಶಿಷ್ಯರಾಗಿದ್ದಂತ ಸುಬ್ರಹ್ಮಣ್ಯ ಸ್ವಾಮಿಗಳಿಗೂ ಮೈಸೂರು ರೋಡಲ್ಲಿ ಒಳ್ಳೆ ದೇವಸ್ಥಾನನೇ ನಡೀತಾ ಇದೆ. ಅವ್ರು ಲಿಂಗ ಇಟ್ಟಿದ್ದೀವಿ ಅವ್ರ ಮೇಲೆ. ಅವ್ರ ಪಕ್ಕದಲ್ಲಿ ನಮ್ಮ ತಾಯಿಯವರು ಬಂದು ಪರಂಜ್ಯೋತಿ ಮಗಾನ್ ಶಿಷ್ಯರು. ನಮ್ಮ ಮನೆಯಲ್ಲಿ 2 ಗುರುಗಳೇ 2 ಶಿಷ್ಯರು. ನಮ್ಮ ತಾಯಿ ಪರಂಜ್ಯೋತಿ ಮಗಾನ್ ಶಿಷ್ಯರು, ನಮ್ಮ ತಂದೆ ನಮ್ಮ ಸ್ವಾಮಿಗಳ ಶಿಷ್ಯರು. ಇಬ್ಬರು ಸಮಾಧಿನೂ ಒಂದೇ ಕಡೆ ಮಾಡಿದ್ವಿ. ಅದು ದೊಡ್ಡ ದೇವಸ್ಥಾನನೇ ಆಗಿ ಒಳ್ಳೆ ರೀತಿ ನಡೀತಾ ಇದೆ ಅವ್ರಿಗೂ. ಯಾಕಂದ್ರೆ ಗುರುಗಳಿಗೆ ಹಿಂಗಿದ್ದಾಗ ಅವ್ರ ಶಿಷ್ಯನ್ ಬಿಟ್ಬಿಡ್ತಾರೆ ಅವರು. ಇಲ್ಲಿ ಯಾರು ಬೇರೆಯವ್ರದ್ದೆಲ್ಲ ಮಾಡಬಾರ್ದು ಅಂತ ಒಂದು ಪದ್ಧತಿ. ಯಾಕಂದ್ರೆ ಗುರುಗಳ ಮೇಯ್ನ್ ಅದೇ ಸಾಕು, ಶಿಷ್ಯರೆಲ್ಲ ಮಾಡಬಾರ್ದು ಅಂತ. ಅದಕ್ಕೆ ನಾವು ಮೈಸೂರೊಳಗೆ ನಮ್ಮ ತಂದೆದು ತಾಯಿದು ಮಾಡಿದ್ದೀವಿ. ಅಲ್ಲಿ ಒಂದು ದೇವಸ್ಥಾನ, ಆ ಏರಿಯಾ MLA ಅವರೇ ಶೀಟ್ ಎಲ್ಲ ಹಾಕೊಟ್ಟಿದ್ದಾರೆ. ಒಳ್ಳೆ ಚೆನ್ನಾಗಿ ಆ ದೇವಸ್ಥಾನ ನಡೀತಾ ಇದೆ. ಏನೋ ಭಗವಂತನ ಇಚ್ಛೆ, ಸದ್ಗುರುನಾಥನ ಕೃಪೆ ಎಲ್ರಿಗೂ ಇರಬೇಕು. ತಾವು ಇವತ್ತು ಬಂದಿದ್ದೀರ, ನಿಮ್ಗೂ ಸಹ ನಮ್ಮ ಮಠಾಲಯದ ಪರವಾಗಿ ಧನ್ಯವಾದಗಳು. ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಇನ್ನ ಬುಕ್ ಅಲ್ಲಿ ಇರುವಂತ ಡೀಟೇಲ್ಸ್ ನ ಆದಷ್ಟು ನೋಡೋಣ, ನಮ್ ಕೈ ಸಾಧ್ಯ ಆದ್ರೆ ಅದನ್ನು ಖಂಡಿತ ನಮ್ಮ ಸಹಕಾರ ತಮ್ಗೆ ಯಾವಾಗ್ಲೂ ಉಂಟು. ನಿಮ್ಮ ಮಠ ತಾವು ಯಾವಾಗ ಬೇಕಾದ್ರೂ ಬರ್ಬೇಕು. ಒಂದು ಇನ್ಫಾರ್ಮೇಶನ್ ಮಾತ್ರ ಕೊಟ್ರೆ ನಮ್ಗೆ ಸಾಕು. ಅದು ಬೇಕಾಗಿದ್ದನ್ನ ನಾನು ಮಠದ ಒಂದು ಪರವಾಗಿ ಏನ್ ಬೇಕಾದ್ರೂ ಮಾಡೋಣ. ಒಳ್ಳೇದಾಗ್ಲಿ ಎಲ್ರಿಗೂ. ಸದ್ಗುರುನಾಥನ ಕೃಪೆ ಎಂದೆಂದಿಗೂ ಇರಲಿ ಅಂತ ಬೇಡ್ಕೊಂತೀವಿ. ಜೈ ಬೋಲೋ ಸದ್ಗುರು ಮಹಾರಾಜ್ ಕಿ ಜೈ.